ಸಮಸ್ಯೆಗಳಿಗೆ ಸಮಯ ನಿಗದಿ ಮಾಡೋದೇ ಎರಡನೇ ವಾರದಲ್ಲಿ ಕೊನೆಯ 3 ದಿನ 1 ದಿನ ಅಂತ ಇಡ್ತಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಈ ಸಾರಿ ನಿರ್ಣಯ ಮಾಡಿರುವಂಥದ್ದು ಮೊದಲ ಪ್ರಾರಂಭದ ದಿನಗಳಲ್ಲಿನೇ ರೈತರ ಸಮಸ್ಯೆ ಮತ್ತು ಸಮಗ್ರ ಉತ್ತರ ಕರ್ನಾಟಕದ ಸಮಸ್ಯೆಗೆ ಒತ್ತು ಕೊಡಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಇದೆ. ರಾಜ್ಯಾಧ್ಯಕ್ಷರು ಪ್ರತಿಪಕ್ಷದ ನಾಯಕರು ಆ ನಿಟ್ಟಿನಲ್ಲಿ ಹೋರಾಟವನ್ನ ಸದನದ ಒಳಗೆ ಹೊರಗೆ ರೂಪಿಸ್ತಾ ಇದ್ದಾರೆ. ಅರ್ಥಪೂರ್ಣವಾದಂತಹ ಚರ್ಚೆ ಆಗಬೇಕು. ಒಬ್ಬ ರೈತ ತಾನು ಬೆಳೆದಿರುವಂತಹ ಉತ್ಪನ್ನವನ್ನ ರಸ್ತೆಯ ಮೇಲೆ ಚೆಲ್ಲಿದ ಅಂದ್ರೆ ರೈತನ ಪಾಲಿಗೆ ಈ ಸರ್ಕಾರ ಸತ್ತು ಹೋಗಿದೆ ಅಂತ ಅರ್ಥ. ಈ ಸತ್ತು ಹೋಗಿರುವಂತಹ ಸರ್ಕಾರವನ್ನ ಬಡದೆಬ್ಬಿಸುವಂತಹ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಯಾವ ರೀತಿ? ಇಡೀ ರಾಜ್ಯದಿಂದ ಮತ್ತು ಈ ಸುತ್ತಮುತ್ತಲ ಜಿಲ್ಲೆಗಳಿಂದ 20,000ಕ್ಕಿಂತ ಹೆಚ್ಚು ಜನ ರೈತರು ನಾವು ಪಾದಯಾತ್ರೆಯ ಮೂಲಕ ರೈತರ ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟವನ್ನ ಪ್ರಾರಂಭಿಸ್ತಾ ಇದ್ದೀವಿ. ಈ ಹೋರಾಟಕ್ಕೆ ಮಣಿದು ನೆಪ ಮಾತ್ರಕ್ಕೆ ಖರೀದಿ ಕೇಂದ್ರಗಳನ್ನ ತೆಗೆಯುವಂತಹ ಆದೇಶವನ್ನ ಈ ಸರ್ಕಾರ ಮಾಡಿದೆ. ಉದಾಹರಣೆಗೆ ಮೆಕ್ಕೆಜೋಳವನ್ನ ಖರೀದಿ ಮಾಡ್ತೀವಿ ಅಂತೇಳಿ ಈ ಸರ್ಕಾರ ಯಾವಾಗ ನಿರ್ಣಯಕ್ಕೆ ಬಂದಿದೆ ಅಂದ್ರೆ ರಾಜ್ಯಾದ್ಯಂತ ಬಿಜೆಪಿ ಪಕ್ಷ ಕಾರ್ಯಕರ್ತರು ಹೋರಾಟಕ್ಕೆ ಇಳಿದಾಗ. ಆದ್ರೆ ಅವರು ಮಾಡಿರೋ ಆದೇಶದಲ್ಲಿ ಎಷ್ಟು ನ್ಯೂನತೆಗಳು ಇದಾವೆ ಅಂದ್ರೆ ಒಬ್ಬ ರೈತನಿಂದ ಕೇವಲ 5 ಕ್ವಿಂಟಲ್ ಮಾತ್ರ ಖರೀದಿ ಮಾಡ್ತೀವಿ ಅನ್ನೋದು. ಎರಡನೇದು, ಆ ರೈತ ತನ್ನ 5 ಕ್ವಿಂಟಲ್ ಮೆಕ್ಕೆಜೋಳವನ್ನ ಈ ಸರ್ಕಾರಕ್ಕೆ ಕೊಡಬೇಕು ಅಂದ್ರೆ, ಖರೀದಿ ಕೇಂದ್ರಕ್ಕೆ ಕೊಡಬೇಕು ಅಂದ್ರೆ 150 ಕಿಲೋಮೀಟರ್ ದೂರ ಆತ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಲಾಜಿಸ್ಟಿಕ್ ವೆಚ್ಚನೇ 20,000 ಬರುತ್ತೆ. ಸೊ 5 ಕ್ವಿಂಟಲ್ಗೆ 2,400 ಹಿಡಿದ್ರು ಕೂಡ 12,000 12,500 ಏನು ಬರುತ್ತೆ ಸರ್ಕಾರದಿಂದ, ಅದಕ್ಕೆ ಇವನು ಲಾಜಿಸ್ಟಿಕ್ಗೆ 20,000 ಖರ್ಚು ಮಾಡಬೇಕು. ಇದು ಮಾನಗೆಟ್ಟ ಸರ್ಕಾರ, ರೈತ ವಿರೋಧಿ ಸರ್ಕಾರ ಇರುವಂಥದ್ದು. ಹಾಗಾಗಿ ಈ ಸದನ ಉತ್ತರ ಕರ್ನಾಟಕದ ಸಮಸ್ಯೆಯ ಬಗ್ಗೆ ಮತ್ತು ರೈತರ ಸಮಸ್ಯೆಯ ಬಗ್ಗೆ ಕೇಂದ್ರವನ್ನಾಗಿ ಇಟ್ಟುಕೊಂಡು ಸದನದ ಒಳಗೆ ಮತ್ತು ಹೊರಗಡೆ ನಾವು ಹೋರಾಟವನ್ನ ಮಾಡ್ತೇವೆ. ಸದನದ ಒಳಗೆ ಸರ್ಕಾರ ಎಲ್ಲಾ ಸಮಸ್ಯೆಗಳಿಗೆ ಉತ್ತರವನ್ನ ಕೊಡಬೇಕು.